ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಹಿಂದಿನ ಸಂಚಿಕೆಯಾಗಿದೆ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಓಮಿಗೆ ಬರ್ತಿದ್ದಾಗೇನೆ ಅಜಿತ್ ಇದು ನಿನ್ಗೇನ್ ಹೇ ಮೆಂಟ್ಲು, ನಿನ್ಗೇನ್ ಹಣೆ ಬರೋಣ ನಿನಗೆ? ಹೋಗಿ ಹೋಗಿ ಯಾವಾಗ್ಲೂ ಅಜ್ಜಿ ಜೊತೆ ಬೈಸ್ಕೊಡ್ತೀಯಲ್ಲ. ನಾನು ಇಷ್ಟು ಪ್ರಯತ್ನ ಪಡ್ತೀನಿ ಯಾರ ಜೊತೆನೂ ಕೂಡ ಅವಮಾನ ಹೊಂದಬಾರ್ದು, ಇವಳು ಸೇಫ್ಟಿ ಆಗಿರ್ಬೇಕು ಅಂತ. ಆದ್ರೂ ಕೂಡ ಅಜ್ಜಿ ಹತ್ರ ಪದೇ ಪದೇ ಅವಮಾನ ಮಾಡಿಸ್ಕೊತಿಲ್ಲ. ನಿನ್ಗೇನ್ ಅನ್ಸಲ್ವಾ ನಿನಗೆ? ನೀನು 1 ವರ್ಷದ ಕಾಂಟ್ರಾಕ್ಟಿಗೆ ಬಂದಿರೋಳು, ಆ 1 ವರ್ಷ ಮುಗಿಯೋವರೆಗೂ ತೆಪ್ಪನ ಬಾಯಿ ಮುಚ್ಕೊಂಡು ಬಿದ್ದಿರೋ. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಗೊತ್ತು ನನಗೆ 1 ವರ್ಷದ ಕಾಂಟ್ರಾಕ್ಟ್ ಅಂತ. ಆದ್ರೂ ಕೂಡ ನನಗೆ ಏನಾದ್ರೂ ಈ ತರ ಮನಸ್ಸಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ. ಆಗ್ಲೂ ಅಷ್ಟೆ, ನಾನು ಟೀ ಅಂಗಡಿಗೆ ಹೋದ್ರೆ ಟೀ ಎಷ್ಟು ಮಾಡಿದೆ, ಎಷ್ಟು ವ್ಯಾಪಾರ ಆಯ್ತು, ಕಜಾಯ ಎಷ್ಟು ಮಾಡಿದೆ, ಅದೆಷ್ಟು ವ್ಯಾಪಾರ ಆಯ್ತು, ಮತ್ತೆ ನಾನು ಊಟ ಮಾಡ್ಬೇಕಾದ್ರೆ ಏನೇನೆಲ್ಲ ಆಯ್ತು, ಇದೆಲ್ಲ ಹೇಳೋ ಅಭ್ಯಾಸ ನಮ್ಮ ಅಪ್ಪನಿಗೆ. ಹಾಗಾಗಿ ಸಾಹೇಬ್ರೆ ಅಂತೇಳಿ ನೊಂದು ನುಡಿತಾಳೆ. ಅವಳು ನೊಂದ್ಕೊಂಡು ನುಡಿತಿದ್ದಾಗೇನೆ ಅಜಿತ್ಗೆ ಒಂಥರ ಬಹಳ ನೋವಾಗ್ತದೆ. ಅದಕ್ಕೆ ಅಜಿತ್ ಹೇಳ್ತಾರೆ, ನಾನೇ ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ನಾನೆಲ್ಲ ಹಾಲಿಸ್ತೀನಿ, ಬಂದು ನನ್ಗೆ ಒಪ್ಸು. ಅದಕ್ಕೆ ಭೂಮಿ ಹೇಳ್ತಾಳೆ, ಅದಾಗಲ್ಲ ಸಾಹೇಬ್ರೆ, ಅಪ್ಪನೇ ನೀವೇ, ಅಪ್ಪನ ಸ್ಥಾನ ತುಂಬಕ್ಕಾಗತ್ತಾ? ಸರಿ ಬಿಡು, ಮೊದಲು ಅಜ್ಜಿ ಹತ್ರ ಹೀಗೆ ನೋಯಿಸ್ಕೊಳ್ಳೋದನ್ನ ಬಿಟ್ಬಿಡು. ಯಾಕೆ ಸುಮ್ಮನೆ ಯಾವಾಗ್ಲೂ ಅನ್ಸ್ಕೊಳ್ತೀಯ ಅವ್ರ ಹತ್ರ? ಭೂಮಿ ಹೇಳ್ತಾಳೆ, ಹೌದು, ನನ್ನನ್ನ ಮದ್ವೆ ಆಗಿದ್ದು ಅಜಿತ್ ಸಾಹೇಬ್ರು ಎಲ್ಲಿ ಅಂಜು ಮದ್ವೆ ಆಗ್ಬಿಡ್ತಾಳೋ ಅನ್ನೋ ಕಾರಣದಿಂದ ಅವಳನ್ನ ತಪ್ಸಕ್ಕೋಸ್ಕರ ನನ್ನನ್ನು ಮದ್ವೆ ಆಗಿದ್ದಾರೆ, ನಂಗೆ ಗೊತ್ತು ಅಂತ ಹೇಳ್ತಾಳೆ. ಈ ಕಡೆ ರಾಮಣ್ಣ ಅವನು ಪಾಪಿ ರಾಣನ್ನ ಮನೆಗೆ ಊಟಕ್ಕೆ ಕರೆಯಕ್ಕೆ ಅಂತೇಳಿ ಟ್ರೈ ಮಾಡ್ತಾ ಇರ್ತಾರೆ. ಫೋನ್ ಸಿಕ್ಕಿರೋದಿಲ್ಲ. ಅಷ್ಟರಲ್ಲಿ ಕೇಳ್ತಾನೆ ಶ್ರವಣ್ಣು, ಯಾಕೆ ಬಾವ ಹೀಗಿದ್ದೀರಾ ಅಂತ. ಏನಿಲ್ಲ, ನಾನು ಲೆಕ್ಕಾಚಾರ ಹಾಕ್ತಾ ಇದ್ದೆ ಅಷ್ಟೇ, ಈ ಮೆಡಿಸಿನ್ದು ಇದೆಲ್ಲ. ರಾಣ ಅವ್ರನ್ನ ಊಟಕ್ಕೆ ಕರೆದ್ರೆ ಹೇಗೆ ಅಂತ ಹೇಳಿ ಫೋನಿಗೆ ಟ್ರೈ ಮಾಡ್ತಿದ್ದೆ, ಆದರೆ ಸಿಗ್ತಾ ಇಲ್ಲ. ಅದಕ್ಕೆ ಸಂಗೀತ ಹೇಳ್ತಾರೆ, ಇವತ್ತೇ ಕರೆದು ಬಿಡಿ ಊಟಕ್ಕೆ. ರಮಣ ಹೇಳ್ತಾರೆ, ಇವತ್ತೇ ಬೇಡ ಸಂಗೀತ, ಸುಮ್ಮನೆ ನಿನಗೂ ಕೂಡ ತೊಂದರೆ, ನಾಳೆ ರಾತ್ರಿ ಕರೆಯೋಣ ಬಿಡು. ಆಯ್ತು, ಹಾಗೆ ಮಾಡಿ. ಸರಿ, ಕೊನೆಗೆ ಫೋನ್ ಸಿಗುತ್ತೆ. ಆ ಕಡೆಯಿಂದ ಅವ್ನು ರಾಮ್ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಸಾಕ್ಷಿಗೆ. ರಿಸೀವ್ ಮಾಡಿ ಅಂತ ಹೇಳಿ ಅವಳು ಸನ್ನೆ ಮಾಡ್ತಾಳೆ. ಈ ಕಡೆ ರಿಸೀವ್ ಮಾಡಿಬಿಟ್ಟು, ಹೇಳಿ ರಾಮ್. ಏನಿಲ್ಲ ಸರ್, ನಿಮ್ಮಿಂದ ಬಹಳ ಉಪಕಾರ ಆಯ್ತು, ಹಾಗಾಗಿ ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಹೇಳಿ ಫೋನ್ ಮಾಡಿದೆ. ನಾಳೆ ರಾತ್ರಿ ನಮ್ಮ ಮನೆಗೆ ಬಂದ್ಬಿಡಿ ಡಿನ್ನರ್ಗೆ ಅಂತ ಹೇಳ್ತಾರೆ. ಈ ಕಡೆ ಭೂಮಿನ ಸಮಾಧಾನ ಮಾಡ್ತಾ ಇರ್ತಾರೆ ಅಜಿತ್. ಅಲ್ಲಿ ನಡೆದಿರೋದೆಲ್ಲ ಅವಳಿಗೆ ಒಂಥರ ಮನಸ್ಸಿಗೆ ಬೇಸರ ಆಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅಜ್ಜಿ ಒಪ್ಪೋದೇ ಇಲ್ಲ. ಎಲ್ಲ ಬಡ್ಜೆಟ್ ಮಂಡಿಸ್ಕೊಳ್ಳೋಕೆ ಅಂತ ಮನೆ ಬಡ್ಜೆಟ್ ಕೂತಿರ್ಬೇಕಾದ್ರೆ ಭೂಮಿ ಪಾಲ್ಗೊಳ್ಳೋಕೆ ಅಂತ ಬಂದ್ರೆ, ಸಂಗೀತ 3 ತಿಂಗಳಾಗಿದೆ, ಇನ್ನೂ ಕೂಡ ಹೇಗಮ್ಮ ನನ್ನ ಸೊಸೆ ಇರ್ಲಿ ಅಂತ ಹೇಳಿದ್ರು ಕೂಡ ಅಜ್ಜಿ ಕೇಳೋಕೆ ಇಷ್ಟ ಇಲ್ಲ. ಅದಕ್ಕೆ ಅಪ್ಪು ಹೇಳ್ತಾಳೆ, ನೀನು ಟೀ ಅಂಗಡಿನಲ್ಲಿ ಟೀ ಮಾಡ್ತೀಯಲ್ಲ, ಆ ಥರ ಅಲ್ಲ ಇದು, ನಮ್ಮನೆ ದೊಡ್ಡ ಮನೆ ಬಡ್ಜೆಟ್ ಇದು, ನಿನ್ಗೇನು ಇಲ್ಲಿ ಕೆಲಸ ಇಲ್ಲ, ನಡೀತಾ ಇರು. ಹಾಗಂದ್ರೆ ಅಜಿತ್ ಬೇಸರ ಆಗುತ್ತೆ. ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಸುಮ್ಮನೆ ಹೇಳ್ತಾರ? ಅವಳಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಗೊತ್ತಾ? ಪೈಸೆನ ಅವಳು ಏನೇ ವ್ಯವಹಾರ ಮಾಡಲಿ, ಪೈಸೆನೂ ಕೂಡ ಲೆಕ್ಕ ಇಟ್ಟು ಸಂಸಾರನ ತೂಗಿಸ್ತಾ ಹೋಗ್ತಾಳೆ. ಅದೇ ರೀತಿನಲ್ಲಿ ಅಜ್ಜಿನೂ ಕೂಡ ತೂಗಿಸಿದಾಳೆ ಇಲ್ಲಿವರೆಗೂ, ಅಲ್ವಾ ಅಜ್ಜಿ? ಅದಕ್ಕೆ ಅಜ್ಜಿ ಹೇಳ್ತಾರೆ, ನನ್ನನ್ನು ಅವಳನ್ನು ಹೋಲಿಸ್ಬೇಡ ನೀನು, ನಂಗೆ ಇಷ್ಟ ಆಗೋದಿಲ್ಲ. ಅವಳು ಬೇಡ ಅಂದ್ಮೇಲೆ ಬೇಡ ಅಷ್ಟೇ. ನಿಮ್ಮಮ್ಮ ಅವಳನ್ನ ಸೊಸೆಯಾಗಿ ಒಪ್ಕೊಂಡಿರ್ಬೋದು, ಆದ್ರೆ ನಾನು ಯಾವುದೇ ನೀನು ನಿನ್ನ ಹೆಂಡತಿಯಾಗಿ ಒಪ್ಕೊಂಡು ಮೆರೆಸ್ತಾ ಇರ್ಬೋದು, ಆದ್ರೆ ನಾನು ಯಾವತ್ತಿಗೂ ಈ ಮನೆ ಸೊಸೆ ಅಂತ ನಾನು ಸ್ವೀಕರಿಸೋದಿಲ್ಲ, ನಂಗೆ ಇಷ್ಟ ಇಲ್ಲ ಅಷ್ಟೇ. ಅವಳು ಇಲ್ಲಿಂದ ಹೋಗ್ಬಿಡ್ಲಿ. ಅವಳೋಗ್ ಶುರು ಮಾಡ್ತಾಳೆ. ಅಜಿತ್ ಹೇಳ್ತಾಳೆ, ನೋಡು, ನೀನ್ ಕಣ್ಣೀರ್ ಹಾಕ್ಬೇಡ, ನೀನ್ ಮನಸ್ಸು ನೋಯಿಸ್ಕೊಂಡ್ರೆ ನನಗೆ ಬಹಳ ನೋವಾಗ್ತದೆ. ನನಗೆ ಯಾರು ಸಹಿಸ್ಲಿ ಬಿಡ್ಲಿ, ಆದ್ರೆ ನೀನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರ್ತಕ್ಕಂಥ ನನ್ನ ಧರ್ಮ ಪತ್ನಿ ನೀನು, ನನ್ನ ಹೆಂಡತಿ ನೀನು. ಹಾಗಾಗಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಹೆಚ್ಚು, ನಿನ್ ಪ್ರೀತಿನಲ್ಲಿ ಕರ್ಗೋಗಿದ್ದೀನಿ ಅಂತ ಹೇಳ್ತಾರೆ. ಸರಿ, ಊಟ ಮಾಡ್ಬೇಕಾದ್ರೂ ಕೂಡ ಹಾಗೆ ಹೇಳ್ತಾ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡ್ತಾ ಇದ್ರೆ ಇಲ್ಲಿ ಹಾಗೇನೆ ಅವನು ಅಜಿತ್ ಮುಂದುವರಿಸ್ತಾರೆ, ಅಲ್ಲ ಚಿನ್ನ, ಪದೇ ಪದೇ ಅಜ್ಜಿನ ಯಾಕೆ ನೀನು ಮನವೊಲಿಸ್ಕೊಳಕ್ ಹೋಯ್ತೀಯಾ? ಅಜ್ಜಿ ಎಲ್ಲರ ವಿಷಯದಲ್ಲೂ ಕೂಡ ಮಲ್ಲಿಗೆ ಬಹಳ ಸಾಫ್ಟ್ ಆಗಿದ್ದಾರೆ, ಆದ್ರೆ ನಿನ್ನ ವಿಚಾರದಲ್ಲಿ ಮಾತ್ರ ಕಲ್ಲಾಗ್ಬಿಟ್ಟಿದ್ದಾರೆ. ಅದಕ್ಕೆ ವರಿನೇ ಮಾಡ್ಬೇಡ, ನೋಡು, ನಿನ್ನ ಪ್ರೀತಿಸುವಂತ ಗಂಡ ನಾನಿದ್ದೀನಿ ಆಯ್ತಾ, ಅದಕ್ಕೆ ಬೋನಸ್ ಆಗಿ ನಮ್ಮಮ್ಮ ಸಾಕಲ್ಲ ನಿನ್ಗೆ ಅಂತೇಳಿ ಸಮಾಧಾನ ಪಡ್ತಾನೆ.
ಅದನ್ನು ಜ್ಞಾಪಿಸ್ಕೊಳ್ತಾ ಇರ್ತಾಳೆ. ಕೊನೆಗೆ ಇಲ್ಲಿ ರೂಮಲ್ಲಿ ಅದನ್ನೇ ಹೇಳ್ತಾಳೆ, ಹೌದು ಬಿಡಿ, ನನ್ನ ಒಪ್ಪಂದದ ಮದ್ವೆ ಅಂತೇಳಿ ಮತ್ತೆ ಮತ್ತೆ ಜ್ಞಾಪಿಸೋ ಅವಶ್ಯಕತೆ ಇಲ್ಲ. ಅಂಜನನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನನ್ನ ಮದ್ವೆ ಆಗಿ ನೀವು ನಾಟಕ ಆಡ್ತಾ ಇದ್ದೀರಾ ಅಂತನೂ ಗೊತ್ತು. ಮೇನ್ ನಾಟಕದ ಅವಧಿ 3 ತಿಂಗಳಿಗೆ ಬಂದಿದೆ. ಇನ್ನು ಮಿಕ್ಕಂಥದ್ದು ಇನ್ನು 9 ತಿಂಗಳಿದೆ ಅಂತನೂ ಗೊತ್ತಿದೆ ಬಿಡಿ, ನೀವೇ ಜ್ಞಾಪಿಸೋ ಅಂಥದ್ದು ಏನಿಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.